ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 8-3-2025 ಶನಿವಾರ, ದಶಮಿ ತಿಥಿ, ಆರ್ದ್ರ ನಕ್ಷತ್ರ, ಆಯುಷ್ಮಾನ್ ಯೋಗ, ತೈತುಲ ಕರಣ. ಮೊದಲನೆಯದಾಗಿ ಮೇಷರಾಶಿ. ಸಂಗಾತಿಯಿಂದ ಸಹಾಯ ಲಾಭ, ಅಣ್ಣನಿಗೆ ನಷ್ಟ, ಸ್ನೇಹಿತನಿಂದ ಸಹಾಯ, ಅಶ್ವಿನಿ ನಕ್ಷತ್ರದವರಿಗೆ ಶುಭವಾಗುವುದು. ವೃಷಭ ರಾಶಿ. ಉದ್ಯೋಗದಲ್ಲಿ ಲಾಭ, ವೃತ್ತಿವರ್ಗದವರಿಂದ ಪ್ರಶಂಸೆ, ಪ್ರಯಾಣದಿಂದ ಲಾಭ, ರೋಹಿಣಿ ನಕ್ಷತ್ರದವರಿಗೆ ಅಶುಭ, ಮೃಗಶಿರ ನಕ್ಷತ್ರದವರಿಗೆ ಶುಭವಾಗುವುದು. ಮಿಥುನ ರಾಶಿ. ತಂದೆಯಿಂದ ಲಾಭ, ವಿದೇಶಿ ಪ್ರಯಾಣ, ಪಾಲುಗಾರಿಕೆಯಲ್ಲಿ ನಷ್ಟ ಸಂಭವ, ಮಾನಸಿಕ ಕಿರಿಕಿರಿಯಾಗುವುದು. ಕಟಕ ರಾಶಿ. ಹೂಡಿಕೆಯ ಹಣ ಕೈ ಸೇರುವುದು, ವ್ಯಾಪಾರದಲ್ಲಿ ಲಾಭ, ತಂದೆಗೆ ಧನಲಾಭ, ಸಂಗಾತಿಯಿಂದ ಕಿರಿಕಿರಿಯಾಗುವುದು. ಸಿಂಹ ರಾಶಿ. ಪಾಲುಗಾರಿಕೆಯಲ್ಲಿ ಮೋಸ ಸಂಭವ, ಮಕ್ಕಳಿಗೆ ಉದ್ಯೋಗ ಲಾಭ, ವ್ಯಾಪಾರ ಲಾಭ, ಮಖ ನಕ್ಷತ್ರದವರಿಗೆ ಶುಭವಾಗುವುದು. ಕನ್ಯಾ ರಾಶಿ. ಸಾಲ ಬಾಧೆ, ಪಾಲುಗಾರಿಕೆಯಲ್ಲಿ ಕಿರಿಕಿರಿ, ಗೃಹದಲ್ಲಿ ಶುಭ ಕಾರ್ಯ ನಡೆಯುವುದು, ಸಂಗಾತಿಯಿಂದ ಲಾಭ, ಹಸ್ತ ನಕ್ಷತ್ರದವರಿಗೆ ಅಶುಭ. ತುಲಾ ರಾಶಿ. ಮಕ್ಕಳಿಗಾಗಿ ಸಾಲ, ವ್ಯಾಪಾರದಲ್ಲಿ ಕಿರಿಕಿರಿ, ಪ್ರಯಾಣದಿಂದ ನಷ್ಟ, ಚಿತ್ತ ನಕ್ಷತ್ರದವರಿಗೆ ಶುಭವಾಗುವುದು. ವೃಶ್ಚಿಕ ರಾಶಿ. ಗೃಹದಲ್ಲಿ ಸಂಭ್ರಮ, ವ್ಯಾಪಾರ ಲಾಭ, ಧನಲಾಭ, ಸಂಗಾತಿಯಿಂದ ಲಾಭವಾಗುವುದು. ಧನಸ್ಸು ರಾಶಿ. ಕುಟುಂಬದ ಸಲುವಾಗಿ ಪ್ರಯಾಣ, ಪ್ರಯಾಣದಿಂದ ಧನಲಾಭ, ಮೂಲ ನಕ್ಷತ್ರದವರಿಗೆ ಶುಭವಾಗುವುದು. ಮಕರ ರಾಶಿ. ವಾಹನದಿಂದ ಕಿರಿಕಿರಿ, ಸಾಲ ಬಾಧೆ, ಆರೋಗ್ಯದಲ್ಲಿ ವ್ಯತ್ಯಾಸ, ಶ್ರವಣ ನಕ್ಷತ್ರದವರಿಗೆ ಅಶುಭ. ಕುಂಭರಾಶಿ. ಕೂಡಿಟ್ಟ ಹಣದ ಬಗ್ಗೆ ಚಿಂತೆ, ವ್ಯಾಪಾರದ ಲಾಭ, ಭೂ ವ್ಯವಹಾರದಲ್ಲಿ ಲಾಭ, ತಾಯಿಯಿಂದ ಧನಲಾಭ, ಧನಿಷ್ಠ ನಕ್ಷತ್ರದವರಿಗೆ ಶುಭವಾಗುವುದು. ಮೀನರಾಶಿ. ಆರೋಗ್ಯದ ಬಗ್ಗೆ ಎಚ್ಚರವಿರಲಿ, ಉದ್ಯೋಗಕ್ಕಾಗಿ ಪ್ರಯಾಣ, ತೀರ್ಥಯಾತ್ರೆ ಮಾಡುವ ಪ್ರಸಂಗ ಬರುವುದು, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.